ಅದು ಪ್ರಯಾಣಿಕರ ಹಿತದೃಷ್ಟಿಗೆ ಅಂಥೇಳಿ ಜಾರಿಗೆ ತಂದಂತಹ ಪ್ಲಾನು. ಆ ಪ್ಲಾನನ್ನು ಇದ್ದಕ್ಕಿದ್ದ ಹಾಗೆ ನಿಲ್ಲಿಸಲಾಗಿದೆ. ಇದು ಪ್ರಯಾಣಿಕರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಅಷ್ಟಕ್ಕೂ ಏನದು ಪ್ಲಾನು? ಅದನ್ನು ಇದ್ದಕ್ಕಿದ್ದ ಹಾಗೆ ನಿಲ್ಲಿಸಿದ್ದಾದ್ರೂ ಯಾಕೆ? ಪ್ರಯಾಣಿಕರ ಆಕ್ರೋಶ ಹೇಗಿದೆ? ಬನ್ನಿ ನೋಡ್ಕೊಂಡು ಬರೋಣ. ನಿರ್ವಹಣೆ ಇಲ್ಲದೆ ಪೊಲೀಸ್ ಔಟ್ ಪೋಸ್ಟ್ಗಳಿಗೆ ಬೀಗ. ಬಸ್ ಸ್ಟ್ಯಾಂಡ್ಗಳಲ್ಲಿ ಹೆಚ್ಚಾಯಿತು ಅಪರಾಧಿಕ ಕೃತ್ಯಗಳು. ಮತ್ತೆ ಪೊಲೀಸ್ ಔಟ್ ಪೋಸ್ಟ್ ಓಪನ್ಗೆ ಒತ್ತಾಯ. ಹೌದು, ಮೆಜೆಸ್ಟಿಕ್ ಅಂದ್ರೇನೆ ರಾಬರಿ, ಕಳ್ಳತನ, ಚೈನ್ ಸ್ನ್ಯಾಚಿಂಗ್, ಮೊಬೈಲ್ ಕಳ್ಳತನ, ಮಹಿಳೆಯರಿಗೆ ತೊಂದರೆ ಕೊಡೋ ಜಾಗ. ಅಲ್ಲಿ ಪ್ರಯಾಣಿಕರ ಅನುಕೂಲಕ್ಕೆ ಅಂತ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಔಟ್ ಪೋಸ್ಟ್ ಓಪನ್ ಮಾಡಲಾಗಿತ್ತು. ಈಗ ಪೊಲೀಸ್ ಇಲಾಖೆ ಮತ್ತು ಸಾರಿಗೆ ಇಲಾಖೆ ಸರಿಯಾಗಿ ನಿರ್ವಹಣೆ ಮಾಡದೆ ಬೀಗ ಬಿದ್ದಿದೆ. ಮೆಜೆಸ್ಟಿಕ್ನ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ, ಗಲಾಟೆ ಗಲಭೆಗಳಾಗದಂತೆ ಪ್ರಯಾಣಿಕರ ನೆರವಿಗೆ ಬರುವ ಉದ್ದೇಶದಿಂದ ಮತ್ತು ಭದ್ರತೆಯನ್ನು ಕಾಪಾಡುವ ಉದ್ದೇಶದಿಂದ ಪೊಲೀಸ್ ಔಟ್ ಪೋಸ್ಟ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಪೊಲೀಸ್ ಔಟ್ ಪೋಸ್ಟ್ ನಿರ್ಮಾಣ ಆಗಿ ಅದಕ್ಕೆ ಬೀಗ ಬಿದ್ದಿದೆ. ಕಾರ್ಯಾಚರಣೆ ಮಾಡ್ತಾ ಇಲ್ಲ. ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ, ಮೆಜೆಸ್ಟಿಕ್ನ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿರುವಂಥ ಪೊಲೀಸ್ ಔಟ್ ಪೋಸ್ಟು ಕಂಪ್ಲೀಟಾಗಿ ಬೀಗ ಬಿದ್ದಿರೋದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಸರಿಯಾದ ರೀತಿಯಲ್ಲಿ ವರ್ಕ್ ಆಗ್ತಾ ಇಲ್ಲ. ಈ ರೀತಿ ಕಾಟಾಚಾರಕ್ಕೆ ಪೊಲೀಸ್ ಇಲಾಖೆ ಯಾಕೆ ಈ ರೀತಿ ಮಾಡ್ತಾ ಇದೆ? ಪೊಲೀಸ್ ಔಟ್ ಪೋಸ್ಟು ಅಂದಾಗ ಇಲ್ಲಿ ಬಂದು ಬರುವಂಥ ಪ್ರಯಾಣಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನೆರವಿಗೆ ಬರಬೇಕಾಗತ್ತೆ. ಆದರೆ ಅದ್ಯಾವುದನ್ನು ಕೂಡ ಇಲ್ಲಿ ಮಾಡ್ತಾ ಇಲ್ಲ. ಹಾಗಾಗಿ ಕೂಡಲೇ ಎಚ್ಚೆತ್ಕೊಂಡು ಈ ಪೊಲೀಸ್ ಔಟ್ ಪೋಸ್ಟ್ಗಳನ್ನು ಮಾಡಬೇಕಾಗತ್ತೆ. BMTC ಅವರು ಕೂಡ ಸರಿಯಾದ ರೀತಿಯಲ್ಲಿ ಅವ್ರಿಗೆ ವ್ಯವಸ್ಥೆನ ಕಲ್ಪಿಸ್ಕೊಡ್ಬೇಕಾಗತ್ತೆ. ಕಲ್ಪಿಸ್ಕೊಡದೇ ಇದ್ದರೆ ನಿಜಕ್ಕೂ ಇಲ್ಲಿ ಆಗ್ತಕ್ಕಂಥ ಅನಾಹುತಗಳು, ಸಾಮಾನ್ಯವಾಗಿ ಮೊಬೈಲ್ ಕಳ್ಳತನಗಳು, ಚೈನ್ ಸ್ನ್ಯಾಚಿಂಗು, ಈ ರೀತಿ ಗಲಾಟೆಗಳು ಇಲ್ಲಿ ಆಗ್ತಾ ಹೋಗ್ತಾ ಇದ್ದಾವೆ. ದುಡ್ಡು ಕದಿಯುವಂಥದ್ದು, ಪರ್ಸ್ ಕದಿಯುವಂಥ ಪ್ರಕರಣಗಳು ಆಗ್ತಾ ಇರ್ತವೆ. ಹಾಗಾಗಿ ಪ್ರಯಾಣಿಕರ ನೆರವಿಗೆ ಬರಬೇಕು ಅನ್ನುವಂಥದ್ದು ಪ್ರಮುಖ ಉದ್ದೇಶವಾಗಿ ಮಾಡಿರ್ತಕ್ಕಂಥ ಪೊಲೀಸ್ ಔಟ್ ಪೋಸ್ಟು. ಆದರೆ ಇಲ್ಲಿ ಇದು ಕ್ಲೋಸ್ ಆಗಿದೆ, ಸದ್ಯಕ್ಕೆ ವರ್ಕ್ ಆಗ್ತಾ ಇಲ್ಲ. ಬೇಗ ಕಾರ್ಯಾಚರಣೆ ಆಗಿ ಪ್ರಯಾಣಿಕರ ನೆರವಿಗೆ ಬರೋ ರೀತಿಯಲ್ಲಿ ವ್ಯವಸ್ಥೆ ಕಲ್ಪಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ತುರ್ತು ಎಮರ್ಜೆನ್ಸಿ ಇದ್ರೆ, ರಾತ್ರಿ ಸಮಯದಲ್ಲಿ ಮಹಿಳೆಯರಿಗೆ ತೊಂದರೆ ಆದ್ರೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪೊಲೀಸ್ ಔಟ್ ಪೋಸ್ಟ್ ಸಹಕಾರಿಯಾಗಿತ್ತು. ಇದಕ್ಕೆ ಬೀಗ ಬಿದ್ದಿರೋದು ಭಯ ಹುಟ್ಟಿಸುತ್ತೆ. ಮಹಿಳೆಯರ ಸುರಕ್ಷತೆ, ಪ್ರಯಾಣಿಕರ ಹಿತದೃಷ್ಟಿಯಿಂದ ಮತ್ತೆ ಪೊಲೀಸ್ ಔಟ್ ಪೋಸ್ಟ್ ಓಪನ್ ಮಾಡೋಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಇಲ್ಲ, ತುಂಬ ಹೆಲ್ಪ್ ಆಗುತ್ತೆ ಸರ್. ಇದು ಔಟ್ ಪೋಸ್ಟ್ ಓಪನ್ ಆದರೆ ತುಂಬ ಸಂಜೆ ಹೊತ್ತು ಎಲ್ಲ ಹೆಣ್ಮಕ್ಳು ಎಲ್ಲ ಓಡಾಡ್ತಾ ಇರ್ತಾರೆ. ಸೊ ಯಾರೋ ಒಬ್ರು ಇದ್ದರೆ ಸಡನ್ನಾಗಿ ರೀಚ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಪಬ್ಲಿಕ್ಗೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಬೇಗ ಓಪನ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಇಲ್ಲಿ ಕರ್ತವ್ಯದಲ್ಲಿರೋರ ಜವಾಬ್ದಾರಿ. ಇದಕ್ಕೆ ಸೂಕ್ತ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗೋ ಥರ ಮಾಡಿದ್ರೆ ಒಳ್ಳೆಯದು ಆಗುತ್ತೆ. ಖಂಡಿತವಾಗ್ಲೂ ಜನದಟ್ಟಣೆ ಪ್ರದೇಶದಲ್ಲಿ ಕೃತ್ಯ ಎಸಗಿಸ್ತಾರೆ. ಯಾರು ಕೇಳಬೇಕು? ಸಂಬಂಧಪಟ್ಟವ್ರನ್ನ ಕೇಳಲೇಬೇಕು. ಅದಕ್ಕೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳೇ ಇದಕ್ಕೆ ಹೊಣೆ ಹೊತ್ತು ಸರ್ಕಾರ ಹೊಣೆ ಅಷ್ಟೇ. ಸಮಸ್ಯೆ ಆಗುತ್ತೆ. ಬೀಗ ಹಾಕುವಂತ ಯಾರು ಹೇಳಿದವರು? ಕರ್ನಾಟಕದಾಗ ಏನು ಸ್ಟೇಷನ್ ಐತೆ ಇಲ್ಲ, ಬೀಗ ಹಾಕುವಂತ ಯಾರು ಹೇಳ್ತಾರೆ? ಅವರು ತಪ್ಪದು. ಒಟ್ಟಾರೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಔಟ್ ಪೋಸ್ಟ್ ತೀರಾ ಅವಶ್ಯಕತೆ ಇದೆ. ನಿರ್ವಹಣೆ ಕೊರತೆಯಿಂದ ಕ್ಲೋಸ್ ಆಗಿದೆ. ಕೂಡಲೇ ಪೊಲೀಸ್ ಇಲಾಖೆ ಕ್ರಮ ವಹಿಸುತ್ತಾ ನೋಡಬೇಕಿದೆ. ಲೋಕೇಶ್ ಕೋಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.